ಎಲ್ಲರಿಗೂ ನಮಸ್ಕಾರ. ನಮ್ಮ ಅಡಿಗೆ ಸ್ಟೋರೀಸ್ಗೆ ಸ್ವಾಗತ. ಮಳೆಗಾಲದ ಸುಗಂಧ ಮತ್ತು ಹಲಸಿನ ಹಣ್ಣಿನ ಸಿಹಿಯಾದ ಪರಿಮಳ ಇವೆಲ್ಲ ಒಂದೇ ತಟ್ಟೆಯಲ್ಲಿ ಸಿಗಬೇಕೆಂದರೆ ಅದು ನಮ್ಮ ಇಂದಿನ ವಿಶೇಷ ರೆಸಿಪಿ ಹಲಸಿನ ಹಣ್ಣಿನ ಇಡ್ಲಿ. ನಮ್ಮ ಹಿರಿಯರು ತಯಾರಿಸುತ್ತಿದ್ದ ಈ ಸಾಂಪ್ರದಾಯಿಕ ತಿನಿಸು ರುಚಿಯಲ್ಲಿ ಮಾತ್ರವಲ್ಲ, ಆರೋಗ್ಯದಲ್ಲಿಯೂ ತುಂಬಾ ಶ್ರೀಮಂತವಾಗಿದೆ. ಹಲಸಿನ ಹಣ್ಣಿನ ನೈಸರ್ಗಿಕ ಸಿಹಿತನದಿಂದ ತಯಾರಾಗುವ ಈ ಇಡ್ಲಿ ಒಮ್ಮೆ ಸೇವಿಸಿದರೆ ಅದರ ರುಚಿ ಎಂದಿಗೂ ಮರೆಯಲಾಗದು. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಇಡ್ಲಿನ ಸುಲಭವಾಗಿ ಹಾಗೂ ಮೃದುವಾಗಿ ಯಾವ ರೀತಿಯಲ್ಲಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 4 ಲೋಟ ಆಗುವಷ್ಟು ತಿಂಡಿ ಅಕ್ಕಿನ ನೆನೆಸ್ಕೊತಾ ಇದ್ದೀನಿ. ಅಕ್ಕಿನ 3 ಗಂಟೆಗಳ ಕಾಲ ನೆನೆ ಹಾಕೋಬೇಕು. 3 ಗಂಟೆಗಳ ಕಾಲ ನೆಂದಿರೋ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಂತರ ಹಲಸಿನ ಹಣ್ಣಿನ ಜೊತೆ ನಾವಿಲ್ಲಿ ನೆನೆಸಿರೋ ಅಕ್ಕಿನ ರುಬ್ಕೋಬೇಕು. 1 ಲೋಟ ಅಕ್ಕಿಗೆ 2 ಲೋಟ ಆಗುವಷ್ಟು ಹಲಸಿನ ಹಣ್ಣನ್ನು ತಗೊಂಡು ನೀಟಾಗಿ ರುಬ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೋಬೇಕು. ಆದಷ್ಟು ನೀರನ್ನು ಕಡಿಮೆನೆ ಹಾಕೋಬೇಕು. ನಾನಿಲ್ಲಿ ಹಲಸಿನ ಹಣ್ಣು ಮತ್ತು ಅಕ್ಕಿನ ಹಾಗೆ ರುಬ್ಕೊಂಡು ನೀರು ಬೇಕಾದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಕೊನೆಯದಾಗಿ ಅಕ್ಕಿ ಮತ್ತು ಹಲಸಿನ ಹಣ್ಣನ್ನು ರುಬ್ಕೊಳ್ತಾ ಇರುವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದನ್ನು ಫರ್ಮೆಂಟೇಷನ್ಗಾಗಿ ಬಿಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ನಾವು ಡೈರೆಕ್ಟಾಗಿ ಇಡ್ಲಿನ ಬೇಯಿಸ್ಕೋಬಹುದು. ಇಡ್ಲಿನ ಬೇಯಿಸ್ಕೊಳ್ಳೋದಕ್ಕೂ ಮುಂಚೆನೇ ನಾನಿಲ್ಲಿ ಇಡ್ಲಿ ಬೌಲ್ಗೆ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಬದಲಾಗಿ ತುಪ್ಪನ ಹಾಕೋಬಹುದು. ಆದರೆ ತೆಂಗಿನ ಎಣ್ಣೆ ಹಾಕೊಳ್ಳೋದ್ರಿಂದ ಇಡ್ಲಿ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಇಡ್ಲಿ ಬೌಲಿಂದ ತೆಗೆಯುವಾಗ ತುಂಬ ಸುಲಭವಾಗಿ ಬರುತ್ತೆ. ಇವಾಗ 3/4 ಬೌಲ್ ಆಗುವಷ್ಟು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಡ್ಲಿ ಬೇಯಿಸೋ ಪಾತ್ರದಲ್ಲಿ ನೀರು ಬಿಸಿಯಾಗೋ ತನಕ ವೆಯ್ಟ್ ಮಾಡಿ, ಅದಾದ ನಂತರ ಇಡ್ಲಿ ಹಿಟ್ಟನ್ನು ಹಾಕಿರುವಂಥ ಬೌಲ್ನ ಇದರಲ್ಲಿ ಇಟ್ಟು ಇದನ್ನು 30 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿ ಬೇಯಿಸ್ಕೋಬೇಕು. ಮೂವತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ ನಂತರ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ನೋಡ್ಬೋದು. ಹಾಗೆ ಎಷ್ಟು ಸುಲಭವಾಗಿ ಇಡ್ಲಿ ಬೌಲಿಂದ ಇಡ್ಲಿನ ತೆಗಿತಾ ಇದ್ದೀನಿ ಅಂತ ನೀವು ನೋಡ್ಬೋದು. ಈ ಹಲಸಿನ ಹಣ್ಣಿನ ಇಡ್ಲಿಗೆ ತೆಂಗಿನಕಾಯಿ ಚಟ್ನಿ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ. ಮೃದುವಾದ ಹಲಸಿನ ಹಣ್ಣಿನ ಇಡ್ಲಿನ ಸಿಂಪಲ್ ಆಗಿ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ನೀವು ನೋಡಿದ್ದೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಮಾಡಬಹುದಾದಂತಹ ಸಿಹಿಯಾಗಿರುವಂತಹ ಹಲಸಿನ ಹಣ್ಣಿನ ಇಡ್ಲಿನ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಇನ್ನಷ್ಟು ಸಿಂಪಲ್ ಹಾಗೂ ರುಚಿಕರವಾದ ಅಡುಗೆ ರೆಸಿಪೀಸ್ಗೆ ನಮ್ಮ ಅಡುಗೆ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.